ನಿಮಗೆ ಗಮನಕ್ಕಿದೆ ಅಂತ ಭಾವಿಸ್ತೀನಿ. ರೈತರ ಹೋರಾಟ ಪ್ರೊಟೆಸ್ಟ್ ನಡೀತಾ ಇದೆ ಸರ್ ಕಂಟಿನ್ಯೂಸ್ಲಿ. ಇವತ್ತಿಗೆ 9 days ಆಯಿತು ಕಬ್ಬು ಬೆಳೆಗಾರರ ಹೋರಾಟ. ಸೊ 3500 ರೂಪೀಸ್ ನಿಗದಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಸರ್ಕಾರ 3100 ರೂಪೀಸ್ ಇದೆ. ಇದು ಇವಾಗ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವರೊಂದು ಬೇಡಿಕೆ ಇಟ್ಟಿದ್ದಾರೆ ರೈತರು ಸರ್. ಸಿನಿಮಾ ಕಲಾವಿದರು ಯಾರೂ ಕೂಡ ಸಪೋರ್ಟಿಗೆ ಬರ್ತಾ ಇಲ್ಲ, ಅವ್ರು ಬರಬೇಕು, ಅವರು ಕೂಡ ಭಾಗಿಯಾಗಬೇಕು ಅಂತ ಹೇಳಿಬಿಟ್ಟು. ನಿಮ್ಮ ಅಭಿಪ್ರಾಯ ಏನು ಸರ್? ಬಿಕಾಸ್ ರೈತರಿಗೆ ಯಾವಾಗಲೂ ಸಮಸ್ಯೆ ಅನ್ನೋದು ತಪ್ಪಿದ್ದಲ್ಲ, ಪರಿಹಾರ ನಿಧಿನೂ ಕೂಡ ನೀಟಾಗಿ ಸಿಗ್ತಾ ಇಲ್ಲ ಅವ್ರಿಗೆ. ಅವರು ಹೇಳಿದ್ದಾರೆ ಸಿನಿಮಾ ಪ್ರಚಾರ ಟೈಮಲ್ಲಿ ಮಾತ್ರ ಬರ್ತಾರೆ ಅಂತ ಹೇಳಿಬಿಟ್ಟು. ಸೊ ನೀವು ಒಬ್ಬರು ಕಲಾವಿದರಾಗಿ, ಒಬ್ಬರು ಹೀರೋ ಆಗಿ ಏನು ಹೇಳ್ತೀರಾ ಈ ವಿಚಾರದ ಬಗ್ಗೆ? ಅದಕ್ಕೆ ಎರಡನೇ ಮಾತಿಲ್ಲ. ರೈತರು ಯಾವಾಗಲೂ ಮೊದಲನೇ ಪ್ರಜೆ, ಮೊದಲನೇ ಆದ್ಯತೆ ಹೊಂದತೆ. ಅಂದರೆ ಯಾವುದೇ ವಿಚಾರದಲ್ಲಿ ಬಂದಾಗಲೂ, ಯಾಕಂದರೆ ಅನ್ನ ಹಾಕೋದು ಅವರೇ. ದೇ ಆರ್ ರಿಯಲ್ ಹೀರೋಸ್. ಅವರಾಗಿರ್ಬೋದು, ಸೈನಿಕರಾಗಿರ್ಬೋದು. ಗಡಿಗಾಯೋ ಸೈನಿಕ ನಮಗೆ ಊಟ ಹಾಕೋ ರೈತ ಯಾವಾಗಲೂ ದೇವ್ರ ಸಮಾನೆ, ಅವರಿಲ್ಲ ಅಂತ ಹೇಳಲ್ಲ. ಬಟ್ ಅದಕ್ಕೆ ಹೆಂಗೆ ನಿಲ್ಲಬೇಕು, ಹೆಂಗೆ ಪ್ರತಿಭಟನೆ ಮಾಡಬೇಕು, ಸಿನಿಮಾದವ್ರು ಭಾಗಿಯಾದರೆ ಹೇಗೆ ಆಗಬೇಕು, ಅದರಿಂದ ಏನು ಬದಲಾವಣೆ ಆಗುತ್ತೆ, ಆ ಎಲ್ಲ ವಿಚಾರಗಳನ್ನು ಕೂಡ ಅಂದರೆ ದೊಡ್ಡವ್ರು ಮಾಡಬೇಕಾಗತ್ತೆ. ಸಿನಿಮಾದವ್ರು ಯಾವತ್ತೂ ನಿಂತಿಲ್ಲ ಅನ್ನೋದು ಸುಳ್ಳು. ಎಲ್ಲ ನೀರಿನ ಭಾಷೆ, ಜಲ ಭಾಷೆ, ಯಾವುದೇ ಒಂದು ವಿಚಾರ ಬಂದಾಗ ನಮ್ಮ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ಭಾಷೆ ಬಗ್ಗೆ ಯಾವಾಗಲೂ ನಿಂತಿದ್ದೀವಿ. ಆ ಒಗ್ಗಟ್ಟು ಅನ್ನೋದು ಯಾವಾಗಲೂ ಇದೆ. ಬರಬೇಕಂದ್ರೆ ಖಂಡಿತ ಬರ್ತೀವಿ. ಅದು ಹೇಗೆ, ಯಾವಾಗ, ಆಮೇಲೆ ನಾವು ಬಂದಾಗ, ನಾವು ಪ್ರತಿಭಟನೆಯಲ್ಲಿ ಭಾಗಿಯಾದಾಗ ಅದಕ್ಕೆ ಸರಿಯಾದ ಪ್ರತಿಫಲ ಸಿಗತ್ತಾ, ಅದನ್ನು ವಿಚಾರ ಮಾಡಬೇಕಾಗತ್ತೆ. ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ಇದ್ದರು, ವಿಷ್ಣು ಸರ್ ಅಂತರಿದ್ದರು, ಒಂದು ದಿಗ್ಗಜರು. ಅವ್ರ ಮಾತಿಗೆ ಒಂದು ತೂಕ, ಒಂದು ಬೆಲೆ ಅನ್ನೋದಿತ್ತು. ಈಗ ಯಾರಾದರೂ ನೇತೃತ್ವ ವಹಿಸ್ಕೊಂಡು ಬರಬೇಕು, ಏನಾದರೂ ಮಾಡಬೇಕು. ಅದು ಹೆಂಗೆ, ಅದು ವ್ಯವಸ್ಥಿತವಾಗಿರಬೇಕು. ಸುಮ್ಮನೆ ಬಂದು ನಾವು ಪ್ರತಿಭಟನೆ ಕೂತ್ಕೊಂಡು ಅಲ್ಲೂ ಏನಾಗುತ್ತೆ, ಇವನು ಪ್ರಚಾರ ತೊಗೊಳಕ್ಕೆ ಬಂದ ಅಂತಾರೆ. ಏನೇನೋ ಬದಲಾವಣೆ, ಏನೇನೋ ತಿರುವುಗಳು ಬರೋ ಸಾಧ್ಯತೆಗಳಿರ್ತವೆ. ಅದು ವ್ಯವಸ್ಥಿತವಾಗಿ ಹೋಗ್ಬೇಕು. ಹೆಂಗೆ ಹೋಗ್ಬೇಕು, ಏನು ಹೋಗ್ಬೇಕು, ಅದು ದೊಡ್ಡವ್ರು ವಿಚಾರ ಮಾಡಬೇಕು. ನಾವು ಯಾವಾಗಲೂ ಸಿದ್ಧರಾಗಿದ್ದೀವಿ. ಬರಲೇಬೇಕು ಅಂದರೆ ಖಂಡಿತ ಬರ್ತೀವಿ. ಅಂದರೆ ನೀವು ಹೇಳಿದ್ರಿ ಸರ್, ರಾಜ್ಕುಮಾರ್ ಇದ್ದರು, ಎಲ್ಲ ನೇತೃತ್ವ ವಹಿಸ್ಕೊಳ್ತಾ ಇದ್ರು ಅಂತ. ಈಗ ಆ ಕೊರತೆ ಇದೆ ಅಂತ ಅನಿಸುತ್ತಾ ಸರ್ ನಿಮಗೆ? ಲೀಡರ್ಶಿಪ್ನ ಕೊರತೆ ಇದೆಯಾ ಸರ್? ಖಂಡಿತ ಇದೆ. ಅಂದರೆ ಲೀಡರ್ಶಿಪ್ ಇರಲೇಬೇಕು ಅನ್ನೋದನ್ನು ನಾನು ಯಾರೂ ಬಯಸಲ್ಲ. ಬಟ್ ಆ ಮಾತಿಗೆ ಒಂದು ತೂಕ ಇರ್ತಾ ಇತ್ತಲ್ಲ, ಒಂದು ಘನತೆ ಅನ್ನೋದು, ಅದು ಏನಾಗುತ್ತೆ, ಈಗ ನಮ್ಮಲ್ಲಿ ದೊಡ್ಡವರು, ಹಿರಿಯರು ಆ ಥರದ್ದು ಯಾರು ಇಲ್ಲ ಅನ್ನೋದಿಲ್ಲ. ಇದ್ದಾರೆ, ಸುಮಾರು ಜನ ಇದ್ದಾರೆ. ಬಟ್ ಆ ಮಾತಿಗೆ ಬೆಲೆ ಬರದೇ ಇದ್ದಾಗ ಅದಕ್ಕೆ ಎಷ್ಟು ಹರ್ಟ್ ಆಗುತ್ತೆ ಹೇಳಿ. ಅದನ್ನು ನಾವು ನೋಡಬೇಕಾಗತ್ತಲ್ಲ. ಈಗ ಇದ್ದಾರೆ ಸಾಕಷ್ಟು ಜನ, ಶಿವಣ್ಣ ಇದ್ದಾರೆ, ರವಿ ಸರ್ ಇದ್ದಾರೆ, ಜಗಣ್ಣ ಇದ್ದಾರೆ, ಸುಮಾರು ಜನ ಲೆಜೆಂಡ್ಸ್ ಎಲ್ಲ ಇದ್ದಾರೆ. ಬಟ್ ಅದೇ ಅವ್ರುಗಳೆಲ್ಲ ನಮಗೆ ಬನ್ನಿ ಅಂತ ಒಂದು ಆದೇಶ ಕೊಟ್ಟರೆ ನಾವು ಡೆಫಿನೆಟ್ಲಿ ಇದ್ದೀವಿ. ನಾನು ಒಬ್ಬನೇ ಹೋಗಿ ಕೂತ್ಕೊಂಡ್ರೆ ಅದು ಏನು ಬೆಲೆ ಇರುತ್ತೆ ಹೇಳಿ. ಇವಾಗ ಅಜಯ್ ರಾವ್ ಕೂತ್ಕೊಂಡು ಮಾತಾಡಿದ್ರೆ ಏನು ಬೆಲೆ, ಏನು ಸರ್ಕಾರ ಏನಾದರೂ ಬದಲಾಯಿಸ್ಬಿಡುತ್ತೆ? ಇಲ್ಲ ತಾನೆ. ಐ ಆಮ್ ಜಸ್ಟ್ ಆ್ಯನ್ ಆ್ಯಕ್ಟರ್, ಆರ್ಡಿನರಿ ಸಿಟಿಸನ್. ದೊಡ್ಡವರು ಆ ಥರ ನಿರ್ಧಾರ ಮಾಡಿ ಹೇಳಿ ಬರಬೇಕು ಅಂದರೆ ಡೆಫಿನೆಟ್ಲಿ ವೈ ನಾಟ್, ನಾವು ಬರ್ತೀವಿ. ಖಂಡಿತ ನೀವು ಬೆಂಬಲ ಸೂಚಿಸಿದ್ದು ನಿಜಕ್ಕೂ ಖುಷಿ ಆಯಿತು. ಈ ವಿಚಾರ ತಲುಪಲಿ ದೊಡ್ಡ ಮಟ್ಟಕ್ಕೆ ಅಂತ ಇಚ್ಛಿಸ್ತೀನಿ. ಆ್ಯಂಡ್ ಅದನ್ನು